ನಮಸ್ಕಾರ. ನಮ್ಮ ಕನಸುಗಳು ಯಾವುದೋ ದೊಡ್ಡ ವೈಫಲ್ಯದಿಂದ ನಾಶವಾಗುತ್ತಿಲ್ಲ, ಬದಲಾಗಿ ದಿನನಿತ್ಯದ ನಾಳೆ ಮಾಡೋಣ ಎಂಬ ಸಣ್ಣ ವಿಳಂಬದಿಂದ ಕಮರಿ ಹೋಗುತ್ತಿವೆ. ಕಣ್ಣಿಗೆ ಕಾಣದ ಈ ಶಕ್ತಿಗಳು ನಮ್ಮನ್ನು ಹೇಗೆ ಹಿಂದಕ್ಕೆ ಎಳೆಯುತ್ತಿವೆ ಎಂಬುದರ ಬಗ್ಗೆ ನಾವಿಂದು ಆಳವಾಗಿ ತಿಳಿಯಲಿದ್ದೇವೆ. ಬ್ರಿಯಾನ್ ಟ್ರೇಸಿ ಅವರ ಪ್ರಸಿದ್ಧ ಈಟ್ ದ್ಯಾಟ್ ಫ್ರಾಗ್ ಪುಸ್ತಕದ ಆಧಾರದ ಮೇಲೆ ಕೆಲಸಗಳನ್ನು ಮುಂದೂಡುವ ಅಭ್ಯಾಸದ ವಿರುದ್ಧದ ಹೋರಾಟವನ್ನು ಗೆಲ್ಲುವುದು ಹೇಗೆ ಎಂದು ನೋಡೋಣ. ಬನ್ನಿ ಶುರು ಮಾಡೋಣ. ನೋಡಿ, ಇದೊಂದು ಕಟು ಸತ್ಯ. ನಮ್ಮ ಗುರಿಗಳು ಯಾವುದೋ ದೊಡ್ಡ ಸೋಲಿನಿಂದ ಮರೆಯಾಗುವುದಿಲ್ಲ. ಬದಲಾಗಿ ದಿನನಿತ್ಯದ ಸಣ್ಣಪುಟ್ಟ ಅನಗತ್ಯ ಕೆಲಸಗಳಲ್ಲಿ ನಾವು ಮುಳುಗಿ ಹೋದಾಗ ನೈಜ ಗುರಿಗಳು ನಿಧಾನವಾಗಿ ಕಣ್ಮರೆಯಾಗುತ್ತವೆ. ದಿನದ ಕೊನೆಯಲ್ಲಿ ನಾವು ನಿಜವಾಗಿಯೂ ಸಾಧಿಸಬೇಕಾದದ್ದು ಹಾಗೇ ಉಳಿದುಬಿಡುತ್ತದೆ. ಹಾಗಾದ್ರೆ ಸಮಸ್ಯೆಯೆಲ್ಲಿದೆ? ಕೇವಲ ಪ್ರೇರಣೆ ಅಥವಾ ಮೋಟಿವೇಶನ್ ಕೊರತೆಯೇ ನಿಜವಾದ ಸಮಸ್ಯೆಯಾ? ಖಂಡಿತ ಇಲ್ಲ. ನಮಗೆಲ್ಲರಿಗೂ ಇನ್ನಷ್ಟು ಮೋಟಿವೇಶನ್ ಬೇಕು ಅನ್ನಿಸ್ತದೆ ನಿಜ. ಆದ್ರೆ ವಾಸ್ತವದಲ್ಲಿ ಸಮಸ್ಯೆ ಇರುವುದು ಪ್ರೇರಣೆಯಲ್ಲ, ಬದಲಾಗಿ ಸರಿಯಾದ ತಂತ್ರಗಾರಿಕೆ ಇಲ್ಲದಿರುವುದು. ಈ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದೇ ಇಂದಿನ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಹಂತ. ಮೊದಲನೆಯದಾಗಿ ಪ್ರೇರಣೆಯ ಭ್ರಮೆ ಹಾಗೂ ಸದಾ ಕಾರ್ಯನಿರತವಾಗಿರುವ ಭ್ರಮೆಯ ಬಗ್ಗೆ ನೋಡೋಣ. ಇಂದಿನ ಜಗತ್ತಿನಲ್ಲಿ ಸದಾ ಬ್ಯುಸಿಯಾಗಿರುವುದೇ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಆದರೂ ಕೆಲಸಗಳು ಮುಗಿಯುತ್ತಿಲ್ಲ ಎಂಬ ಭಾವನೆ ಕಾಡುತ್ತಲೇ ಇರ್ತದೆ. ಗಮನಿಸಿ, ನಾವು ಮಾಡುವ 80% ದಿನನಿತ್ಯದ ಕೆಲಸಗಳು ಭವಿಷ್ಯದ ಮೇಲೆ ಶೂನ್ಯ ಪರಿಣಾಮ ಬೀರುತ್ತವೆ. ಕೇವಲ 20% ಕೆಲಸಗಳು ಮಾತ್ರ ನಿಜವಾದ ಮೌಲ್ಯಯುತವಾದ ಫಲಿತಾಂಶವನ್ನು ನೀಡುತ್ತವೆ. ಆದ್ದರಿಂದ ಸಣ್ಣಪುಟ್ಟ ಕೆಲಸಗಳನ್ನು ಮುಗಿಸಿ ಬ್ಯುಸಿಯಾಗಿರುವ ಭ್ರಮೆಯಿಂದ ಮೊದಲು ನಾವು ಹೊರಬರಬೇಕು. ಮುಂದಿನ ಹಂತ ಕಪ್ಪೆಯನ್ನು ಎದುರಿಸುವುದು, ಅಂದರೆ ಅತೀ ಕಠಿಣವಾದ ಕೆಲಸವನ್ನು ಮೊದಲು ಮಾಡುವುದು. ನಾವೆಲ್ಲರೂ ಯಾವುದಾದರೂ ಒಂದು ಕಠಿಣ ಕೆಲಸವನ್ನು ಮಾಡಲು ಹೆದರುತ್ತಿರುತ್ತೇವೆ ಅಲ್ವಾ? ಅದೇ ನಮ್ಮ ಕಪ್ಪೆ. ಅದು ಒಂದು ಕಷ್ಟಕರವಾದ ಮೀಟಿಂಗ್ ಇರಬಹುದು, ಪರೀಕ್ಷೆಯ ಓದಿರಬಹುದು, ಅಥವಾ ಒಂದು ಪ್ರಮುಖ ನಿರ್ಧಾರವಾಗಿರಬಹುದು. ನಾವು ಅದನ್ನು ಮುಂದೂಡಿದಷ್ಟು ಆ ಬೃಹತ್ ಕೆಲಸ ನಮ್ಮ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಕದಡುತ್ತಲೇ ಇರುತ್ತದೆ. ಹಾಗಾಗಿ ದಿನ ಶುರುವಾದ ತಕ್ಷಣ ಆ ಅತಿ ಮುಖ್ಯ ಕೆಲಸವನ್ನೇ ಮೊದಲು ಮುಗಿಸಿಬಿಡಬೇಕು. ಡೆನಿಸ್ ವೈಟ್ಲಿ ಅವರ ಒಂದು ಅದ್ಭುತವಾದ ಮಾತಿದೆ. ವಿಫಲರಾದವರು ಒತ್ತಡವನ್ನು ನಿವಾರಿಸುವ ಸುಲಭದ ಕೆಲಸಗಳನ್ನು ಮಾಡುತ್ತಾರೆ, ಆದರೆ ವಿಜೇತರು ಗುರಿ ಸಾಧಿಸುವ ಕೆಲಸಗಳನ್ನು ಮಾಡುತ್ತಾರೆ. ಸುಲಭದ ಕೆಲಸಗಳು ತಾತ್ಕಾಲಿಕ ನೆಮ್ಮದಿ ನೀಡಬಹುದು, ಆದರೆ ಸಾಧಕರು ದೀರ್ಘಕಾಲೀನ ಪರಿಣಾಮ ಬೀರುವ ಪ್ರಮುಖ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅವರು ಯಾವತ್ತೂ ಭವಿಷ್ಯದ ಗುರಿಯ ಕಡೆಗೆ ಮಾತ್ರ ತಮ್ಮ ಗಮನ ಹರಿಸುತ್ತಾರೆ. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಕಾರ್ಯನಿರತತೆಗಿಂತ ತಂತ್ರಗಾರಿಕೆ ಹಾಗೂ ವಿಳಂಬದ ಕಲೆ. ನಾವೆಲ್ಲರೂ ಪ್ರಪಂಚದ ಎಲ್ಲಾ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಯಾವುದನ್ನು ನಿರ್ಲಕ್ಷಿಸಬೇಕು ಎಂದು ನಿರ್ಧರಿಸುವ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದನ್ನೇ ಸೃಜನಾತ್ಮಕ ಮುಂದೂಡುವಿಕೆ ಅಥವಾ ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್ ಎನ್ನುತ್ತಾರೆ. ಮುಂದೂಡುವಿಕೆ ಎಂದರೆ ಕೇವಲ ಸೋಮಾರಿತನವಲ್ಲ, ಪ್ರಮುಖ ಕೆಲಸಗಳತ್ತ ಗಮನಹರಿಸಲು ಕಡಿಮೆ ಮೌಲ್ಯದ ಕೆಲಸಗಳನ್ನು ಉದ್ದೇಶಪೂರ್ವಕವಾಗಿ ತಡೆಹಿಡಿಯುವ ಒಂದು ಜಾಣತನದ ತಂತ್ರವಿದು. ಪ್ರತಿದಿನ ನಮ್ಮೆದುರು 2 ದಾರಿಗಳಿರುತ್ತವೆ. ಒಂದು ಕಡೆ ಸುಮ್ನೆ ಫೋನ್ ನೋಡುವುದು, ಅನಗತ್ಯ ಇಮೇಲ್ಗಳಿಗೆ ಉತ್ತರಿಸುವುದು ಮುಂತಾದ ಸುಲಭದ ಆದರೆ ಕಡಿಮೆ ಮೌಲ್ಯದ ಕೆಲಸಗಳು. ಇನ್ನೊಂದು ಕಡೆ ಕಠಿಣವಾದರೂ ನೈಜ ಪ್ರಗತಿಯನ್ನು ತರುವಂತಹ ಕಪ್ಪೆಗಳು, ಅಂದರೆ ಗುರಿ ಸಾಧಿಸುವ ಕೆಲಸಗಳು. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದೇ ನಿಜವಾದ ಉತ್ಪಾದಕತೆಯ ಮೊದಲ ಹೆಜ್ಜೆ. ವಿಭಾಗ 4: ದಾಳಿಯನ್ನು ರೂಪಿಸುವುದು ಮತ್ತು ಆ ಕಪ್ಪೆಯನ್ನು ವಿಭಜಿಸುವುದು. ಆ ಕಠಿಣ ಕೆಲಸಗಳನ್ನು ಎದುರಿಸಲು ಒಂದು ನಿಖರವಾದ ಪ್ಲಾನ್ ಬೇಕು. ಮೊದಲು 80-20 ನಿಯಮವನ್ನು ಬಳಸಿ. ನಂತರ ಅತ್ಯಂತ ಪ್ರಮುಖವಾದ ಆ A1 ಕೆಲಸವನ್ನು ಆರಿಸಿಕೊಳ್ಳಿ. ಕೆಲಸ ಮಾಡುವ ಜಾಗವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಆಮೇಲೆ ಯಾವುದೇ ಅಡೆತಡೆಗಳಿಲ್ಲದೆ ಕೆಲಸವನ್ನು ಪ್ರಾರಂಭಿಸಿ. ಮುಂಜಾನೆಯೇ ಬೇರೆ ಯಾವ ಕೆಲಸವನ್ನೂ ಮಾಡುವ ಮೊದಲು ಈ ಶಿಸ್ತನ್ನು ರೂಢಿಸಿಕೊಂಡ್ರೆ ಕೇವಲ 21 ದಿನಗಳಲ್ಲಿ ಇದು ಒಂದು ಅದ್ಭುತವಾದ ಅಭ್ಯಾಸವಾಗಿ ಬದಲಾಗುತ್ತದೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಕಂಡ್ರೆ ಒಳಗೆಲ್ಲೋ ಒಂದು ಸಣ್ಣ ಭಯ ಶುರುವಾಗುತ್ತದೆ. ಆ ಮಾನಸಿಕ ಪ್ರತಿರೋಧವನ್ನು ಹೋಗಲಾಡಿಸಲು ಆ ದೊಡ್ಡ ಕೆಲಸವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸಬೇಕು. ಒಂದು ದೊಡ್ಡ ಮರವನ್ನು ಒಂದೇ ಏಟಿಗೆ ಕಡಿಯಲು ಸಾಧ್ಯವಿಲ್ವಲ್ವಾ? ಹಾಗೆಯೇ ದೊಡ್ಡ ಕೆಲಸವನ್ನು ಸಣ್ಣ ತುಣುಕುಗಳಾಗಿ ಒಡೆದಾಗ ಆ ತಡೆಗೋಡೆ ತಾನಾಗಿಯೇ ಕರಗಿ ಹೋಗುತ್ತದೆ. ಇನ್ನು ಫ್ಲೋ ಸ್ಥಿತಿಯನ್ನು ಪ್ರವೇಶಿಸುವುದು ಮತ್ತು ಏಕಕಾರ್ಯ, ಅಂದರೆ ಮಲ್ಟಿಟಾಸ್ಕಿಂಗ್ ಬದಲು ಒಂದೇ ಕೆಲಸ ಮಾಡುವುದರ ಸೂಪರ್ ಪವರ್ ಬಗ್ಗೆ ತಿಳಿಯೋಣ.
ಯಾವುದೇ ಅಡೆತಡೆಗಳಿಲ್ಲದೆ ಕೇವಲ ಒಂದೇ ಒಂದು ಪ್ರಮುಖ ಕೆಲಸಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ನಮ್ಮ ಮೆದುಳು ಫ್ಲೋ ಸ್ಟೇಟ್ ಎಂಬ ಅದ್ಭುತವಾದ ಸ್ಥಿತಿಯನ್ನು ತಲುಪುತ್ತದೆ. ಈ ಸ್ಥಿತಿಯಲ್ಲಿ ಸಮಯದ ಅರಿವೇ ಇರುವುದಿಲ್ಲ, ಏಕಾಗ್ರತೆ ಉತ್ತುಂಗದಲ್ಲಿರ್ತದೆ. ಸದಾ ಸ್ಮಾರ್ಟ್ಫೋನ್ ನೋಟಿಫಿಕೇಷನ್ಗಳು ಬರುವ ಇಂದಿನ ಜಗತ್ತಿನಲ್ಲಿ ಈ ಅದ್ಭುತವಾದ ಶಕ್ತಿಯನ್ನು ತಲುಪುವುದು ನಿಜಕ್ಕೂ ಒಂದು ಸೂಪರ್ ಪವರ್ ಇದ್ದಾಗೆ. ನಿಮಗೊಂದು ಅಚ್ಚರಿಯ ವಿಷಯ ಗೊತ್ತಾ? ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಅದನ್ನು ಪ್ರಾರಂಭಿಸೋದರಿಂದ ಆ ಕೆಲಸವನ್ನು ಪೂರ್ಣಗೊಳಿಸಲು ಬೇಕಾಗುವ ಸಮಯ 500ರಷ್ಟು ಹೆಚ್ಚಾಗಬಹುದಂತೆ. ಹೌದು, ಒಮ್ಮೆ ಮುರಿದುಬಿದ್ದ ಏಕಾಗ್ರತೆಯ ವೇಗವನ್ನು ಮತ್ತೆ ಮರಳಿ ಪಡೆಯುವುದು ಅಷ್ಟು ಕಷ್ಟ. ಹಾಗಾಗಿಯೇ ಯಾವುದೇ ಅಡೆತಡೆಯಿಲ್ಲದೆ ಒಂದೇ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸುವುದು ಅತ್ಯಂತ ಅವಶ್ಯಕ. ಕೊನೆಯದಾಗಿ ಅಂತಿಮ ತೀರ್ಪು ಹಾಗೂ ನಮ್ಮ ಆಯ್ಕೆಯ ಶಕ್ತಿ. ಕಠಿಣ ಕೆಲಸಗಳನ್ನು ಎದುರಿಸುವುದು ಕೇವಲ ನಮ್ಮ ವೃತ್ತಿಜೀವನಕ್ಕೆ ಮಾತ್ರ ಸೀಮಿತವಲ್ಲ, ಇದು ನಮ್ಮ ಇಡೀ ಜೀವನದ ಮೇಲೆಯೇ ಗಾಢವಾದ ಪ್ರಭಾವ ಬೀರುತ್ತವೆ. ನಾವು ತೆಗೆದುಕೊಳ್ಳುವ ದೈನಂದಿನ ನಿರ್ಧಾರಗಳು ನಮ್ಮ ದೀರ್ಘಕಾಲೀನ ಆರೋಗ್ಯ, ಆದಾಯ ಮತ್ತು ಆತ್ಮವಿಶ್ವಾಸವನ್ನು ರೂಪಿಸುತ್ತವೆ. ಪ್ರತಿಯೊಂದು ದೊಡ್ಡ ಬದಲಾವಣೆಯೂ ನಾವು ತಪ್ಪಿಸಿಕೊಳ್ಳಲು ಯತ್ನಿಸುವ ಆ ಕಠಿಣ ಹೆಜ್ಜೆಯಿಂದಲೇ ಶುರುವಾಗುತ್ತವೆ ಅನ್ನೋದನ್ನ ನಾವು ಮರೆಯಬಾರದು. ಪ್ರಪಂಚದಲ್ಲಿರುವ ಎಲ್ಲ ಕೆಲಸಗಳನ್ನು ಮಾಡಲು ಯಾರಿಗೂ ಸಾಕಷ್ಟು ಸಮಯವಿರುವುದಿಲ್ಲ. ಆದರೆ ನಮಗೆ ಯಾವುದೇ ಪರಿಪೂರ್ಣವಾದ ಪ್ಲಾನರ್ಗಳ ಅಗತ್ಯವಿಲ್ಲ. ಬೇಕಾಗಿರುವುದು ಕೇವಲ ಧೈರ್ಯ. ಹೌದು, ನಮಗೆ ಇಷ್ಟವಿಲ್ಲದಿದ್ದರೂ ಅನಾನುಕೂಲತೆ ಉಂಟುಮಾಡುವ ಆ ಅತಿ ಮುಖ್ಯ ಕೆಲಸವನ್ನು ತಕ್ಷಣವೇ ಎದುರಿಸುವ ಧೈರ್ಯ. ಧೈರ್ಯವಿದ್ದರೆ ಮಾತ್ರ ಬಿಡುವಿಲ್ಲದ ಈ ಬಲೆಯಿಂದ ನಾವು ಹೊರಬರಬಹುದು. ಹಾಗಾದರೆ ಆ ಕಠಿಣವಾದ ಕಪ್ಪೆಯನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆಯೇ? ಆಲೋಚಿಸಿ.